ತಾಯಿ ಚಾಮುಂಡೇಶ್ವರಿಯನ್ನು ಲವಕುಶದಲ್ಲಿ 12ನೇ ವರ್ಷದಿಂದಲೂ ಕೂಡ ಸಾಕಷ್ಟು ಅರ್ಥಪೂರ್ಣವಾಗಿ ತಾಯಿಯನ್ನು ಉತ್ಸವ ಎಲ್ಲ ಇದೇನು ಆಚಾರ ವಿಚಾರ ಸಂಪ್ರದಾಯದ ಪ್ರಕಾರ ಈ ಒಂದು ತಾಯಿಯ ಉತ್ಸವವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಈ ಸ್ಥಳೀಯವಾಗಿ ಪಾಲಾಕ್ಷಣ್ಣ, ಹಾಗೆ ನಮ್ಮ ಗಿರೀಶಣ್ಣ, ಮಂಜುನಾಥ್ ಮತ್ತು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಾಮೀಜಿಯವರು, ಮಾತಿಯವರು ಈ ಒಂದು ತಾಯಿಯ ಒಂದು ಏನು ಸಂಪ್ರದಾಯದಂತೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಭ್ರಮ ನಡೆಸ್ತಾ ಬರ್ತಾರೆ ಜಾತ್ರಾ ಮಹೋತ್ಸವವನ್ನು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಈ ತಾಯಿ ಚಾಮುಂಡೇಶ್ವರಿಗೆ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ಈ ಒಂದು ತಾಯಿನ ಸಾಕಷ್ಟು ಇಲ್ಲಿ ಭಕ್ತಾದಿಗಳಿದ್ದಾರೆ ಈ ಒಂದು ತಾಯಿಗೆ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ತಾಯಿ ಇನ್ನೂ ಹೆಚ್ಚು ಇಲ್ಲಿರ್ತಕ್ಕಂಥ ಏರಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಭಾಗ್ಯವನ್ನು ಕಳಿಸಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇವತ್ತು ಆಷಾಢ ಇರೋದ್ರಿಂದ ವಿಶೇಷ ಪೂಜೆಗಳು ಎಲ್ಲಾ ಕಡೆ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಲವಕುಶನಗರ ಲೆಗ್ಗೆರೆ ಭಾಗದಲ್ಲಿ ತುಂಬಾ ಅದ್ದೂರಿಯಾಗಿ ತಾಯಿ ಚಾಮುಂಡಿ ಬೆಟ್ಟದ ತಾಯಿನ ಕರೆಸಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮಹಿಳೆಯರು ವಿಶೇಷವಾಗಿ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಈ ಆಷಾಢ ಏನಂತ ಹೇಳಿದ್ರೆ ಮಹಿಳೆಯರು ತುಂಬಾ ಖುಷಿ ಪಟ್ಟು ಮಾಡುವಂತ ಒಂದು ಪೂಜೆಗಳಿರ್ತದೆ. ಅದರಲ್ಲಿ ನಮ್ಮ ಮಂಜು ಮತ್ತೆ ಎಲ್ಲಾ ಟೀಮ್ ಅವರೆಲ್ಲ ಮುಖಂಡರುಗಳು ಎಲ್ಲ ಸೇರಿ ಈ ಭಾಗಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ತಾಯಿನ ಕರೆಸಿ ಪೂಜೆ ಮಾಡ್ತಾ ಇದ್ದಾರೆ. ಆ ತಾಯಿ ಈ ಕಡೆ ಭಾಗದಲ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ಎಲ್ಲಾರು ಆರೋಗ್ಯ ಕೊಡ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತೇಳಿ ನಾನು 2 ಮಾತು ಮುಗಿಸೋಣ. ಥ್ಯಾಂಕ್ ಯು.